ಕರಾವಳಿ, ಮಲೆನಾಡು, ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನದಿಗಳು ಮೈದುಂಬಿ ಹರಿತಿವೆ. ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ ನದಿ, ಶಾಂಭವಿ ನದಿ ಭರ್ತಿಯಾಗಿದೆ. ಸಮುದ್ರಕ್ಕೆ ನದಿ ನೀರಿನ ಒಳಹರಿವು ಕೂಡ ಹೆಚ್ಚಳವಾಗ್ತಾ ಇದೆ. ಮಂಗಳೂರಿನ ಜಪ್ಪಿನ ಮೊಗರು ಬಳಿ ರಭಸವಾಗಿ ನೇತ್ರಾವತಿ ನದಿ ನೀರು ಹರಿದು ಹೋಗ್ತಾ ಇದೆ. ಕೆಂಪು ಬಣ್ಣಕ್ಕೆ ನೇತ್ರಾವತಿ ನದಿ ನೀರು ತಿರುಗಿರೋದನ್ನು ಕೂಡ ನೋಡಬಹುದು. ಕರಾವಳಿ, ಮಲೆನಾಡು ಹಾಗೂ ಪಶ್ಚಿಮ ಘಟ್ಟದಲ್ಲಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಜೀವ ನದಿಗಳು ತುಂಬಿ ಹರಿತಾ ಇದೆ. ಅದರಲ್ಲೂ ಪ್ರಮುಖವಾಗಿ ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ, ನಂದಿನಿ, ಶಾಂಭವಿ ಈ ರೀತಿಯಾಗಿ ಎಲ್ಲ ನದಿಗಳು ಇವತ್ತು ತುಂಬಿ ಹರಿತಾ ಸಮುದ್ರವನ್ನು ಸೇರ್ತಾ ಇದೆ. ನಾವು ಮಂಗಳೂರಿನ ಜಪ್ಪಿನ ಮೊಗರು ಪರಿಸರದಲ್ಲಿರುವಂಥದ್ದು. ಇಲ್ಲಿನ ನೇತ್ರಾವತಿ ನದಿಯನ್ನು ನೀವು ಗಮನಿಸೋದಿದ್ರೆ, ನೇತ್ರಾವತಿ ನದಿಯಲ್ಲಿ ಈಗ ಒಳ ಹರಿವು ಹೆಚ್ಚಾಗಿರುವಂಥದ್ದು. ಕಳೆದ ಕೆಲ ದಿನಗಳಿಂದ ತಿಳಿ ಬಣ್ಣದಲ್ಲಿ ಹರಿತಾ ಇದ್ದಂಥ ನೇತ್ರಾವತಿ ನದಿ ಈಗ ಕೆಂಪು ಬಣ್ಣಕ್ಕೆ ತಿರುಗಿದೆ. ಅಂದರೆ ಮೇಲ್ಭಾಗದಲ್ಲಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಇಡೀ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಿರಂತರ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕೆಸರಿನ ಜೊತೆಗೆ ಈ ಒಂದು ಮಳೆಯ ನೀರು ಈ ಭಾಗಕ್ಕೆ ಹರಿದು ಬರ್ತಾ ಇರುವಂಥದ್ದು. ಹಾಗಾಗಿ ನೇತ್ರಾವತಿ ನದಿ ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗಿರುವಂಥದ್ದನ್ನು ನೀವು ಇಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು. ರಭಸವಾಗಿ ಹರಿತಾ ಇರುವಂಥ ಈ ನೇತ್ರಾವತಿ ನದಿ ಸಮುದ್ರ ಸೇರಲಿಕ್ಕೆ ಹೋಗ್ತಾ ಇರುವಂಥದ್ದು. ಹೀಗಾಗಿ ಇದರ ಒಂದು ಮಟ್ಟವನ್ನು ನೀವು ಗಮನಿಸದಿದ್ದರೆ ನದಿಯ ಪ್ರಮಾಣವು ಹೆಚ್ಚಾಗಿರುವಂಥದ್ದು. ಭಾಳಷ್ಟು ವಿಶಾಲವಾಗಿ ನದಿ ಹರಡಿಕೊಂಡಿರುವಂಥದ್ದು. ಕಳೆದ ಕೆಲ ದಿನಗಳಿಂದ ಶಾಂತವಾಗಿದ್ದಂಥ ಈ ನೇತ್ರಾವತಿ ನದಿ ಈಗ ಬೋರ್ಗರೆತ ಹರಿತಾ ಇರುವಂಥದ್ದು. ಸಮುದ್ರಕ್ಕೆ ಸೇರಲಿಕ್ಕೆ ಈ ಭಾಗದಲ್ಲಿ, ಇದರ ಮುಂಭಾಗದಲ್ಲಿರುವಂಥದ್ದು ಸಮುದ್ರ. ಹಾಗಾಗಿ ಸಮುದ್ರ ಸೇರಲಿಕ್ಕೆ ಈ ರೀತಿಯಾಗಿ ನೇತ್ರಾವತಿ ನದಿ ಹರಿತಾ ಇರುವಂಥದ್ದು. ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗಿರುವಂಥದ್ದನ್ನು ನೀವು ದೃಶ್ಯದಲ್ಲಿ ಗಮನಿಸ್ಬೋದು.